ನಮಸ್ಕಾರ. ಲತಾ ಜಯರಾಮ್ ಅವರು ನಿಮ್ಮನ್ನ ಅಯ್ಯಂಗಾರ್ ಫುಡ್ಸ್ಗೆ ಸ್ವಾಗತಿಸ್ತಿದ್ದಾರೆ. ವೆಲ್ಕಮ್, ಹಾರ್ಟಿ ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾನು 2 ಟೀ ಟೈಮ್ ಸ್ನ್ಯಾಕ್ಸ್ ಮಾಡಬೇಕು ಅಂತ ಇದ್ದೀನಿ. ಒಂದು ಕಡಲೆಬೇಳೆ ಮಸಾಲೆ, ಇನ್ನೊಂದು ಹೆಸರುಬೇಳೆ ಮಸಾಲೆ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಕಡಲೆಬೇಳೆ 1 ಪಾವ್ ತೊಗೊಂಡಿದ್ದೀನಿ, ಹೆಸರುಬೇಳೆ 1 ಪಾವ್ ತೊಗೊಂಡಿದ್ದೀನಿ. ಇದನ್ನು ಸುಮಾರು ಒಂದು 5 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ಫಸ್ಟು ತೊಳ್ಕೊಂಬಿಟ್ಟು ಕ್ಲೀನಾಗಿ ಆ ಗಲೀಜೆಲ್ಲ ಹೋದ್ಮೇಲೆ ತಿಳಿ ನೀರು ಬರೋವರೆಗೂ ತೊಳೆದ್ಬಿಟ್ಟು ಆಮೇಲೆ ಅದನ್ನು 5 ಅವರ್ಸ್ ನೆನೆಸಿಟ್ಟಿದ್ದೀನಿ. 5 ಗಂಟೆ ಕಾಲ ನೆನೆಸಾದ್ಮೇಲೆ ಆಮೇಲೆ ಆ ನೀರೆಲ್ಲ ತೆಗೆದುಬಿಟ್ಟು ಒಂದು ಜಲ್ಡಿನಲ್ಲಿ ಹಾಕಿ ನೀರೆಲ್ಲ ಸೋದಿಸ್ಬಿಟ್ಟು ಒಂದು ಮುಕ್ಕಾಲು ಗಂಟೆ ಕಾಲ ನಾನು ವೈಟ್ ಟವೆಲ್ ಮೇಲೆ ಇಲ್ಲಿ ನನ್ನ ಡೈನಿಂಗ್ ಟೇಬಲ್ ಮೇಲೆ ಒಣಗಿ ಹಾಕಿದ್ದೀನಿ. ಈಗ ನೀರಿನ ಅಂಶ ಎಲ್ಲ ಫುಲ್ ಹೋಗಿದೆ, ಇದು ಉದುರಾಗಿದೆ. ಇದು ಸಿಮಿಲರ್ಲಿ ಕಡಲೆಬೇಳೆನೂ ಅಷ್ಟೇ. ಈಗ ಇದನ್ನು ಒಂದು ಪಾತ್ರೆಗೆ ತೊಗೊಂಡು ಎಣ್ಣೆಯಲ್ಲಿ ಕರಿತೀನಿ. ನೋಡೋಣ ಬನ್ನಿ. ಅದನ್ನು ಒಂದು ಸಣ್ಣ ಒಂದರಿಗೆ ಜಲ್ಡಿಗೆ ಹಾಕ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಓಕೆ, ಈಗ ಕಡಲೆಬೇಳೆ ಸ್ವಲ್ಪ ಹಾಕೋತಾ ಇದ್ದೀನಿ. 5 ಗಂಟೆ ಕಾಲ ನೆನೆಸಿಟ್ಟಿದ್ದು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಸಿಮ್ ಮಾಡ್ಕೊಂಬಿಡಿ. ಫಸ್ಟ್ ಎಣ್ಣೆ ಕಾಯಬೇಕಾದ್ರೆ ಗ್ಯಾಸ್ ಹೈಯಲ್ಲಿರಲಿ, ಆಮೇಲೆ ಒಂದು ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ. ಕಡಲೆಬೇಳೆ ಹುರಿತಾ ಇದೆ, ರಾದರ್ ಹುರಿತಾ ಇದೆ ಅಂತ ಚೋಳ್ರಿ, ಕರೆಕ್ಟ್. ಎಣ್ಣೆಯಲ್ಲಿ ಹುರಿತಾ ಇದೆ. ನೋಡಿ, ಹಾಕಿದ ತಕ್ಷಣ ಫುಲ್ ನೊರೆ ಬಂದಿತ್ತು. ಈಗ ನೊರೆ ಎಲ್ಲ ಕಮ್ಮಿ ಆಗಿದೆ, ಅಂದರೆ ಕಡಲೆಬೇಳೆ ಹುರಿದಿದೆ ಅಂತ. ಮತ್ತು ಇನ್ನೊಂದು, ನಿಮಗೆ ಕಡಲೆಬೇಳೆ ಹುರಿದಿದೆಯೋ ಇಲ್ಲವೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಹಾಕಿದ ತಕ್ಷಣ ಭಾರವಾಗಿ ಅದು ಕೆಳಗಡೆ ಇರುತ್ತೆ. ಯಾವಾಗ ಹುರಿದಾಗಿದೆಯೋ ಆವಾಗ ಅದೆಲ್ಲ ಮೇಲ್ಗಡೆ ತೇಲಕ್ಕೆ ಶುರು ಆಗುತ್ತೆ. ನೋಡಿ, ಈಗೆಲ್ಲ ಫುಲ್ ಮೇಲೆ ತೇಲ್ತಾ ಇದೆ. ನಾನು ಗ್ಯಾಸ್ ಸಿಮ್ಮಲ್ಲೇ ಇಟ್ಟಿದ್ದೀನಿ. ಎಲ್ಲ ಹುರಿದಿದೆ, ಚೆನ್ನಾಗಿ ಆಯಿಲ್ ಒಳಗೆ ಫ್ರೈ ಆಗಿದೆ ಎಲ್ಲ. ಅದನ್ನು ಈ ಗ್ಯಾಸ್ ಸಣ್ಣ ಮಾಡಿಕೊಂಡು ಎಲ್ಲ ಸ್ವಲ್ಪ ಇದಕ್ಕೆ ತಗೋತಾ ಇದ್ದೀನಿ. ಒಂದು ಒಬ್ಬೆ ತೆಗೆದು ಹಾಕಿದ್ದೀನಿ. ಇದು ನೆಕ್ಸ್ಟ್ 2ನೇ ಒಬ್ಬೆ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಹಾಕಿ. ಯಾರೇ ಆಗಲಿ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಹೌದು. ನೋಡಿ, ಈಗ ಎಷ್ಟು ನೊರೆ ಬರ್ತಾ ಇದೆ. ಆ ನೊರೆ ಕಡಿಮೆ ಆಗೋವರೆಗೂ ನೀವು ನಿಮ್ಮ ಜಾಲಿ ಸೌಟ್ ಆಗಲಿ ಏನನ್ನೂ ಹಾಕೋಕ್ಕೆ ಹೋಗ್ಬಿಡೆ. ಸ್ವಲ್ಪ ಕಡಿಮೆ ಆದಮೇಲೆ ಆಮೇಲೆ ಹಾಕಿ. ಈಗ ವೀಕ್ಷಕರೇ, ನಾನು ಹೆಸರುಬೇಳೆ ಹುರ್ಕೋತಾ ಇದ್ದೀನಿ. ಕಡಲೆಬೇಳೆಗೆ ಬೇಕಾದಷ್ಟು ಹೀಟು ಹೆಸರುಬೇಳೆಗೆ ಬೇಕಾಗೋದಿಲ್ಲ. ಮತ್ತು ಹೆಸರುಬೇಳೆ ಬೇಗ ಹುರಿದೋಗುತ್ತೆ. ಯಾಕಂದರೆ ಕಡಲೆಬೇಳೆ ಭಾರ, ಈ ಹೆಸರುಬೇಳೆ ಹಗುರ ಇರೋದ್ರಿಂದ ಇದು ಬೇಗ ಹುರಿದು ಬಿಡುತ್ತೆ. ಸೊ ಸಿಮ್ಮಲ್ಲೇ ಇಟ್ಕೊಳ್ಳಿ. ಈಗ ನಾನು ಕಡಲೆಬೇಳೆ ಮತ್ತು ಹೆಸರುಬೇಳೆ 2 ಹುರ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಾಗಿ ಹುರಿದಿದೆ. ಈ ಶಬ್ದದಲ್ಲೇ ಗೊತ್ತಾಗತ್ತಲ್ವ ನಿಮಗೆ. ಕಡಲೆಬೇಳೆ ಒಂದು ಸ್ವಲ್ಪ ಒದಗತ್ತೆ, ಹೆಸರುಬೇಳೆಗೆ ಸ್ವಲ್ಪ ಒದಗಲ್ಲ. ನಾನು ಹೆಸರುಬೇಳೆನ 2 ಭಾಗ ಮಾಡಿಟ್ಕೊಂಡಿದ್ದೀನಿ. ಕಡಲೆಬೇಳೆ ಎಲ್ಲ ಒಟ್ಟಿಗೆ ಒಂದೇ ಕಡೆ ಇಟ್ಕೊಂಡಿದ್ದೀನಿ. 2 1 ಪಾವ್ ಪ್ರಮಾಣದಲ್ಲಿ ತೊಗೊಂಡಿದ್ದು. ಈಗ ನಾನು ಏನು ಮಾಡ್ತೀನಂದರೆ, ಇದಕ್ಕೆ ಕೆಲವೊಂದು ಮಸಾಲೆಗಳು ಹಾಕ್ತೀನಿ. ಯಾಕಂದರೆ ಕಡಲೆಬೇಳೆ ಮಸಾಲ ಹೆಸರುಬೇಳೆ ಮಸಾಲ ಅಲ್ವಾ. ಇದಕ್ಕೆ ನಾನು ಏನೇನು ಮಸಾಲೆಗಳು ಹಾಕ್ತೀನಿ ಅಂದರೆ, ಒಂದು ಆಮ್ಚೂರ್ ಪೌಡರ್, ಇದು ಆಮ್ಚೂರ್ ಪೌಡರ್, ಮತ್ತು ಚಾಟ್ ಮಸಾಲ ಇಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಮತ್ತು ಇದು ಪೆಪ್ಪರ್ ಪೌಡರ್. ಇದನ್ನು ಸ್ವಲ್ಪ ಹಾಕ್ತೀನಿ ಹೆಸರುಬೇಳೆಗೆ. ಹೆಸರುಬೇಳೆಗೆ ನಮ್ಗೆ ಅಂಗಡಿಯಲ್ಲಿ ಸಿಗೋದು ಇಲ್ಲ, ಸಾಲ್ಟ್ ವೆರೈಟಿ ಸಿಗುತ್ತೆ, ಇಲ್ಲ ಖಾರ ವೆರೈಟಿ ಸಿಗುತ್ತೆ. ಸೊ ನಾನು ಹೆಸರುಬೇಳೆಗೆ ಒಂದು ಬರೀ ಉಪ್ಪಿಂದ ಹಾಕ್ತೀನಿ, ಜಾಸ್ತಿ ಪ್ರಮಾಣ ಇರೋದು. ಈ ಕಡಿಮೆ ಪ್ರಮಾಣ ಇರೋದು ಉಪ್ಪು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೀನಿ. ಈಗ ಇದಕ್ಕೆ ಹಾಕೊಂಡು ಸ್ವಲ್ಪ ಹಾಕೋತೀನಿ. ಎಲ್ಲ 1 ಟೀ ಸ್ಪೂನ್ ಇಟ್ಕೊಂಡಿದ್ದೆ, ಅದರೊಳಗೆ ಒಂದು ಚೂರು ಹಾಕೋತಾ ಇದ್ದೀನಿ. ದಿಸ್ ಇಸ್ ಆಮ್ಚೂರ್ ಪೌಡರ್ ಹಾಕೋತಾ ಇದ್ದೀನಿ. ಮತ್ತು ಇದೊಂದು ಚೂರು ಚಾಟ್ ಮಸಾಲ, ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತೊಂದು ಸ್ವಲ್ಪ
ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡ್ರ್ ಸ್ವಲ್ಪನೇ ಇದೆ. ಸೊ ಪೆಪ್ಪರ್ ಪೌಡ್ರ್ ಪೂರ್ತಿ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಎಣ್ಣೆ ತುಂಬ ಜಾಸ್ತಿ ಇದೆ ಅನ್ಸಿದ್ರೆ ನೀವು ದಯವಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಎಲ್ಲ ಹಾಕ್ಕೊಂಡು ಎಣ್ಣೆ ತೆಕ್ಕೊಂಬಿಡಿ. ಇದಕ್ಕೆ ಬೇಕಾದರೆ ನೀವು ಕರಿಬೇವು ಕೂಡ ಎಣ್ಣೆನಲ್ಲಿ ಹುರ್ಕೊಂಡು ಅದನ್ನು ಮೇಲೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಬೇಕಾದರೆ ಕರಿಬೇವನ್ನು ನೀವು ಹಾಕ್ಕೊಂಡು ಒಗ್ಗರಣೆ ಥರ ಕೊಟ್ಕೋಬೋದು. ಬಟ್ ಜನರಲಿ ನಾವು ತೊಗೊಳ್ಳೋದು ಹೀಗೆ ಇರುತ್ತೆ, ತಿನ್ನೋದು ಹೀಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಹೀಗೆ ಮಾಡಿದ್ದೀನಿ. ಸೊ ದಿಸ್ ಇಸ್ ಕಡಲೆಬೇಳೆ ಮಸಾಲ ರೆಡಿಯಾಗಿದೆ. ನೆಕ್ಸ್ಟು ಈಗ ಹೆಸರುಬೇಳೆ ಮಸಾಲ. ಇದಕ್ಕೆ ನಾನು ಬರೀ ಉಪ್ಪು ಹಾಕ್ತಾಯಿದ್ದೀನಿ, ಉಪ್ಪಿನ ಪ್ರಮಾಣ ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂದರೆ ಜನರಲಿ ನಮಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಬರೀ ಸಾಲ್ಟು. ಇದಕ್ಕೆ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಕೊತಿದ್ದೀನಿ. ಇದಕ್ಕೆ ಚಾಟ್ ಮಸಾಲ ಆಗಲಿ, ಗರಂ ಮಸಾಲ ಪೌಡ್ರ್ ಆಗಲಿ ಅಥವಾ ಪೆಪ್ಪರ್ ಪೌಡ್ರ್ ಆಗಲಿ ಏನೂ ಹಾಕಿಲ್ಲ, ಇದಿಷ್ಟೇ ಹಾಕ್ಕೊಂಡಿದ್ದೀನಿ. ಸುಲಭ ಅಲ್ವಾ ಮನೇಲಿ ಮಾಡ್ಕೊಳ್ಳೋದು? ಆಲ್ ಅಂಡರ್ ಹೈಜಿನಿಕ್ ಕಂಡೀಷನ್ಸ್ ಮತ್ತು ನಿಮ್ಮ ಸೂಪರ್ವಿಷನಲ್ಲೇ ನೀವು ಮಾಡ್ಕೋಬೋದು. ಮನೇಲಿ ಎಲ್ಲರೂ ತಿನ್ಬೋದು ಇದನ್ನು. ನೋಡಿ, ಹೆಸರುಬೇಳೆ ಇದು ಉಪ್ಪಿಂದು, ಇದು ಉಪ್ಪು ಖಾರ, ಮತ್ತು ಇದು ಕಡಲೆಬೇಳೆ ಮಿಶ್ರಣ ರೆಡಿ. ಸೊ ವೀಕ್ಷಕರೇ, ಇದೊಂದು ಸ್ಮಾಲ್ ಟೀ ಟೈಮ್ ಸ್ನ್ಯಾಕ್ ಅಂತ ಹೇಳಿ ಮಾಡಿದೆ. ಇದನ್ನು ನೀವೆಲ್ಲರೂ ಮಾಡಿಕೊಂಡು ಎಂಜಾಯ್ ದ ಟೀ ಟೈಮ್ ಸ್ನ್ಯಾಕ್. ಸೊ ವೀಕ್ಷಕರೇ, ವಿ ಆರ್ ಎಂಡಿಂಗ್ ದಿಸ್ ವಿಡಿಯೋ ಆನ್ ದಿಸ್ ನೋಟ್. ಟೀ ಟೈಮ್ ಸ್ನ್ಯಾಕ್ ಕಡಲೆಬೇಳೆ ಮಸಾಲ, ಹೆಸರುಬೇಳೆ ಮಸಾಲ ಎರಡೂ ಮಾಡಿದ್ದೀವಿ. ಇಟ್ ಈಸ್ ನಾಟ್ ಯೆಟ್ ಟೀ ಟೈಮ್, ಹಾಗಾಗಿ ನಾವು ಟೇಸ್ಟಿಂಗ್ ಕಾರ್ಯಕ್ರಮ ಏನು ಇಟ್ಕೊಂಡಿಲ್ಲ. ನೀವು ಮನೇಲಿ ಮಾಡಿ, ಇಟ್ಸ್ ಅ ವೆರಿ ಕಾಮನ್ ಸ್ನ್ಯಾಕ್. ಎಲ್ಲರೂ ಟ್ರೈ ಮಾಡಿ. ಮತ್ತು ನಮ್ಮ ಚಾನಲ್ಸ್ ಕಂಟಿನ್ಯೂಸ್ ನೋಡ್ತಾ ಇರಿ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಯಿತು, ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಸೊ ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್ ಆ್ಯಂಡ್ ಲತಾ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.